ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ ಮೇಡಮ್? ನೋಡಿ ಸ್ವಾಮಿ ಇರೋದು ಹೇಗೆ ಅಂತ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ಸೊ ರಾಜಕೀಯಕ್ಕೆ ಹೇಗೆ ಬಂದ್ರಿ? ಸರಿಯ ತಪ್ಪ ರಾಜಕಾರಣಕ್ಕೆ ನನ್ನನ್ನು ಎಳೆತಂದ್ರು. ನನಗೆ ಅವ್ರ ದುಃಖ ಕೂಡ ಆಯ್ತು. ಸೊ ಮೋಟಮ್ಮವ್ರು ಏನ್ ದುಡ್ಡು ಮಾಡ್ಲಿಲ್ಲ, ಮಂತ್ರಿ ಆದ್ರೂ ಕೂಡ. ಇವತ್ತು ದುಡ್ಡು ಇಲ್ದಲೆ ರಾಜಕಾರಣ ಮಾಡೋದು ತುಂಬಾ ಕಷ್ಟ. ಒಬ್ಬ ಮಹಿಳೆ ಹಾಗೆ ನಿಮ್ಗೂ ಸಮಾನತೆ ಇರ್ತಾರೆ. ಹೆಸರಿಗೆ ಮಾತ್ರ ಹೆಣ್ಮಕ್ಳು ಇರ್ಬೇಕು ಅಂತ ಹೇಳಿ ಬಳಸ್ಕೊಳ್ತಾರೆ. ನೀವು ಆಗಿನ ಕಾಲದಿಂದ ದೇವೇಗೌಡರನ್ನ ನೋಡ್ಕೊಂಡು ಬಂದಿದ್ದೀರಾ. ಅಯ್ಯೋ, ನನಗಿಂತ ಅವ್ರು ನೋಡಿದ್ರೆ ಭಯನೇ ಆಗೋದು. ಕುಮಾರಸ್ವಾಮಿಯಲ್ಲಿ ಪಾಸಿಟಿವ್ ಆಗಿ ತಗೊಳ್ಳೋದು ಏನಾದ್ರು ಇದೆಯಾ? ಅಧಿಕಾರ ಬೇಕು. ಯಾವ ಕಡೆ ಹೋದ್ರೆ ನಾನೇ ಅಧಿಕಾರದಲ್ಲಿ ಇರಬಹುದು. ಹಾಗಾಗಿ ನಾನು ಯಾರ ಲೀಡರ್ ಹಿಂದೆ ಓಡಾಡ್ಲಿಲ್ಲ. ಏನಿದ್ರೆ ಇಂದಿರಾ ಗಾಂಧಿ ಹತ್ರ ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಮಾಡ್ಬಿಟ್ಟಿದಾರಲ್ಲ. ಆತನ ಬುದ್ಧಿವಂತನೇ. ಇವತ್ತು ಯಾರೋ ಪೇಪರ್ ಬರ್ತಾರೆ. ನಿಮ್ಗೂ 2,000 ರೂಪಾಯಿ ಬರ್ತಾ ಇದೆ. ನಾವು ಪೆನ್ಷನ್ ಹೋಲ್ಡರ್ಸ್ ಅಲ್ಲ. ಆಮೇಲೆ ಈಗಲೂ ಕೂಡ ಈ ಗ್ಯಾರಂಟಿ ಎಲ್ಲ ಕೊಟ್ವಿ. ನೀವೇನ್ ಮರ್ಯಾದೆ ಕೊಡಲ್ಲ. ವರ್ಗದಲ್ಲಿ ಈಗ ಒಂದು ಕಡೆ ಮೀಸಲಾತಿ ಬಗ್ಗೆ ಸಂವಿಧಾನ ಬರೆದಿರೋರು ಬಗ್ಗೆನೂ ಇವ್ರು ಯೋಚನೆ ಮಾಡ್ಬೇಕಲ್ಲ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿ. ಏನು ಅಂಬೇಡ್ಕರ್ಗೆ ಇವ್ರು ಸಹಾಯ ಮಾಡಲಿಲ್ಲ, ಅವ್ರು ಸೋತಿದ್ರು ಅನ್ನೋದೇ ಹೇಳ್ತಾರೆ. ಅಂಬೇಡ್ಕರ್ಗೆ ಲಾ ಮಿನಿಸ್ಟರ್ ಮಾಡಿ ಸಂವಿಧಾನದ ರಚನೆಗೆ ಅಧ್ಯಕ್ಷರು ಮಾಡ್ತಿದ್ದಾರೆ ಅದು ಕಾಂಗ್ರೆಸ್ ತಾನೆ. ಹಿಂದಿನವ್ರು ಏನ್ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ. ಇವತ್ತು ಅವ್ರು ಪ್ರಧಾನಮಂತ್ರಿ ಆಗಿದ್ರೆ ಸಂವಿಧಾನ. ಮೋದಿ ಅವ್ರಿಗೂ ಮತ್ತೆ ಮನಮೋಹನ್ ಸಿಂಗ್ ಅವ್ರಿಗೂ ಏನೆಲ್ಲ ಡಿಫ್ರೆನ್ಸಸ್ ಇದೆ ಮೇಡಮ್? ಮೋದಿ ಪ್ರಚಾರ ಪ್ರಿಯರು, ನಮ್ಮ ಮನಮೋಹನ್ ಸಿಂಗ್ ಅವರು ಮೌನವಾಗಿ ಕ್ರಾಂತಿ ಮಾಡಿದ್ರು. ಇತ್ತೀಚಿನ ರಾಜಕಾರಣದಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ಆಗುತ್ತೆ? ತೆಗಳದೇ ಹೋಗ್ಲದು ಅಷ್ಟೇ. ಜಾತಿವಾದಿಗಳು, ಕೋಮುವಾದಿಗಳು ಧರ್ಮಾಂಧದ ಜೊತೆ ಹೋಗಿ ಇವ್ರು ಕೈ ಜೋಡಿಸಿದ್ದಾರೆ. ಕಾಂಗ್ರೆಸ್ ಮಾಡಿರೋದು ಜೀರೋ. ಕಾಂಗ್ರೆಸ್ ಅವರು ದೇಶನ ಹಾಳು ಮಾಡಿದ್ದಾರೆ. ಅದು ಮೂರ್ಖತನದ ಪರಮಾವಧಿ ವಿಚಾರ ಅಂತ ಹೇಳ್ತಿದ್ದೀನಿ. ಅಂದ್ರೆ ಇವತ್ತು ಯುವಕರು ಉದ್ಯೋಗ ಇಲ್ಲದೆ ಅಲ್ದಾಡ್ತಿದ್ದಾರೆ. ಕೆಲವರು ಮಾತ್ರ ಹುಜಿಗಿರಿ ಮಾಡ್ಕೊಂಡು ಮೋದಿ 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 ಅಂತ ನೆಹರೂನೇ ಟಾರ್ಗೆಟ್ ಮಾಡಿ ಪ್ರತಿಯೊಂದಕ್ಕೂ ಮಾತಾಡ್ತಿರಲ್ಲ. ನೆಹರು ಬಗ್ಗೆ ನಿಮ್ಗೆ ಏನೇನು ಅಡ್ವೈಸ್ ಇದೆ? ದೇವರಾಜ ಅರಸು ಅವರು ಇದ್ದ ಕಾಲನೇ ಬೇರೆ, ರಾಜಕಾರಣನೇ ಬೇರೆ. ಇವರು ಇದ್ದ ಮತ್ತು ಇವರು ರಾಜಕಾರಣ ಟೈಮೇ ಬೇರೆ. ಅದು ಬಿಟ್ರೆ ನಂದು ಅಂತ ಹಣ, ನನ್ನ ಫ್ಯಾಮಿಲಿದಂತ ಹಣ ಖರ್ಚು ಮಾಡೋಂಥ ವ್ಯಕ್ತಿಗಳು ಯಾರು ಇರಲಿಲ್ಲ. ನನ್ನ ಅಣ್ಣ ಒಬ್ಬನೇ. ಅಷ್ಟೊತ್ತಿಗೆ ನಮ್ಮ ಅಪ್ಪ ನನಗೆ ತೀರ್ಕೊಂಡಿದ್ರು. ಅದು ಎಲ್ಲ ಮಾಯವೋ ಪ್ರಭುವೇ, ಎಲ್ಲ ಮಾಯವೋ. ಈ ಬಿಜೆಪಿಯಲ್ಲಿ ಎಲ್ಲ ಮಾಯವೋ. ಕಾರ್ಡ್ ಮಾಯವೋ, ಕರಡು ಮಾಯವೋ, ರೇಷನ್ ಕಾರ್ಡೇ ಮಾಯವೋ. ನಮಸ್ಕಾರ ಮೇಡಮ್. ನಮಸ್ತೆ. ಹೇಗಿದ್ದೀರಾ ಮೇಡಮ್? ನೋಡಿ ಹೇಗಿದ್ದೀವಿ. ನೋಡಿ ಸ್ವಾಮಿ ಇರೋದು ಹೇಗೆ ಅಂತ. ಆರೋಗ್ಯ ಓಕೆ, ಆರಾಮಾಗಿದ್ರೆ? ವಯಸ್ಸಾಗಿರೋದು ಒಂದು ಸ್ವಲ್ಪ ಕಾಲು ಸೊಂಟ ನೋವು ಅದು ಮಾಮೂಲಿ ಇದ್ದೇ ಇರುತ್ತೆ. ಏಜ್ ಆದ್ಮೇಲೆ ಬಂದಿರುತ್ತೆ. ಸೊ ಊರಲ್ಲೇ ಜಾಸ್ತಿ ಮಾನಸಿಕವಾಗಿ ಮನಸ್ಸಿನಲ್ಲಿ ನಾನು ಮೊದಲಿನ ತರನೇ ಇದ್ದೀನಿ. ಅದೇ ಹಳೆ ಮೋಟ ಮನೆ. ಅದೇ ಮೋಟ ಮನೆ. ಆದಷ್ಟು ಊರಲ್ಲಿ ಜಾಸ್ತಿ ಇರ್ತೀನಿ ಅನ್ಸುತ್ತೆ ಇತ್ತೀಚೆಗೆ. ಹೌದು, ಹೆಚ್ಚಿಗೆ ನಾವು ಊರಲ್ಲೇ ಇರ್ತೀನಿ. ಸೊ ಒಂದು ರಿಲೀಫ್ ಅಂತಂದ್ರೆ ನಿಮ್ಮ ಮಗಳು MLA ಆದ್ಮೇಲೆ ಸ್ವಲ್ಪ ರಿಲೀಫ್ ಆಗಿರುವ ತಮ್ಗೆ. ಹೌದು, ಒಂದು ಆಸೆ ಇರುತ್ತಲ್ಲ ಯಾರಿಗೆ ಆದ್ರೆ? ಇಲ್ಲ, ಆ ತರದ್ದೇನು ಆಸೆ ಏನಿಲ್ಲ. ನನಗೇನು ಅನ್ನಿಸ್ತು ಅಂತ ಹೇಳಿದ್ರೆ, ಆಸೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾವು ಇನ್ನು ಸ್ಟಿಲ್ ಐ ಆಮ್ ಇನ್ ಆಕ್ಟಿವ್ ಅಲ್ವಾ. ಒಂಥರ ಐ ಆಮ್ ಇನ್ ಆಕ್ಟಿವ್ ಇನ್ ಪಾಲಿಟಿಕ್ಸ್ ಅಂತ ನನ್ನ ತಲೆಯಲ್ಲಿದೆ. ಅದನ್ನ ಈ ನಮ್ಮ ಪಕ್ಷದವರು ನಮ್ಮನ್ನ ಪಕ್ಷದ ಚಟುವಟಿಕೆಗಳಿಗಾಗ್ಲಿ ಅಥವಾ ಸರ್ಕಾರದ ಯಾವುದೇ ಯೋಜನೆಗಳ ಅನುಷ್ಠಾನಕ್ಕಾಗಿ ಬಳಸ್ಕೊಳ್ಬಹುದಿತ್ತು ಅಂತ. ನನ್ನನ್ನಾಗ್ಲಿ ರಾಣಿಯವರಾಗ್ಲಿ ಸೀನಿಯರ್ಸ್ ಆಗಿ ನಾವಿಬ್ಬರೇ ಇನ್ನೂ ಆಕ್ಟಿವ್ ಆಗಿರೋರು, ಮಾನಸಿಕವಾಗಿ ದೈಹಿಕವಾಗಿ. ಮತ್ತೆ ನಮ್ದು ವಾಯ್ಸು ಗಟ್ಟಿಯಾಗಿದೆ ಅಲ್ವಾ. ಬಳಸ್ಕೊಳ್ಬಹುದಾಗಿತ್ತಲ್ಲ ಅನ್ನೋದೊಂದು ಯೋಚನೆ ಬಿಟ್ರೆ ಬೇರೆ ಏನಿಲ್ಲ. ಮಗಳು ಶಿ ಇಸ್ ಡೂಯಿಂಗ್ ಗುಡ್ ಅಲ್ಲ, ವರ್ಕ್ ಮಾಡ್ತಿದ್ದಾಳೆ ಚೆನ್ನಾಗಿ. ಏನಕ್ಕೆ ಕೇಳಿದೆ ಅಂತಂದ್ರೆ ಮಗಳದ ವಿಚಾರನ, ಒಂದು ಫ್ಯಾಮಿಲಿ ಅಂತ ಅಂದ್ಮೇಲೆ ನೀವು ರಾಜಕೀಯದಲ್ಲಿ ಇದ್ದೀರಾ. ಈಗ 1978 ಅಲ್ಲಿ ತಾವು ಫಸ್ಟ್ ಟೈಮ್ MLA ಆಗಿದ್ದು. ಸೊ ಅಲ್ಲಿಂದ ಅಪ್ ಟು ಡೇಟ್ ಇಲ್ಲಿ ತನಕನೂ 3 ಸಲ MLA ಆಗಿದ್ರಿ.
ಅದಾದ್ಮೇಲೆ MLC ಆಗಿದ್ದೀರಾ, ಆಮೇಲೆ ಸಚಿವರು ಕೂಡ ಆಗಿದ್ರಿ, ವಿರೋಧ ಪಕ್ಷದ ನಾಯಕಿ ವಿರೋಧ ಪಕ್ಷದ ಮೇಲ್ಮನೆ. ನಾಯಕರು ಆಗಿದ್ರಿ ಮೇಲ್ಮನವಿನಲ್ಲಿ. ಹ್ಮ್. ಸೊ ಹಾಗಾಗಿ ಒಂದು ಮನಸ್ಸಲ್ಲಿ ಇರುತ್ತಲ್ಲ, ನನ್ನ ಸೇವೆನ ಯಾರಾದ್ರೂ ನನ್ನ ಫ್ಯಾಮಿಲಿ ಕೂಡ ಮಾಡ್ಬೇಕಂದ್ಬಿಟ್ಟು. ಆತರ ಇರ್ಲೇ ಇಲ್ಲ. ನಿಜ ಇರ್ಲಿಲ್ವಾ? ಹೇಳ್ಬೇಕು ಅಂದ್ರೆ ಅದೇ ತಪ್ಪು. ಈಗ ಇಬ್ರು ಟ್ವಿನ್ಸ್ ಗಂಡ್ ಮಕ್ಳಿದ್ದಾರೆ. ಅವಳ ನಂತರ ಆಕ್ಚುಲಿ ಅವಳು ಕಾರ್ಪೊರೇಟ್ ಲಾಯರ್ ಆಗಿದ್ಲು, LLM ಮಾಡಿದ್ದಾಳೆ. ಓಕೆ. ಆ ದಾರಿಯಲ್ಲಿ ಅವಳು ಇನ್ನು ಹೈ ಪೊಸಿಷನ್ಗೆ ಹೋಗ್ಬೇಕಿತ್ತು, ಅಥವಾ ಆ ಕಾರ್ಪೊರೇಟ್ ಸೆಕ್ಟರ್ ಅಲ್ಲೇ ಇರ್ಬೋದು, ಅಥವಾ ಗೌರ್ಮೆಂಟ್ ನೌಕರಿಲೇ ಇರ್ಬೋದು, IAS, ಹೌದು, IFS, ಫಾರಿನ್ ಸರ್ವಿಸ್, ಈ ತರ ಅವಳು ಹೋಗ್ಬೇಕಿತ್ತು ಅಂತ ನನ್ನ ಮನಸ್ಸಿನಲ್ಲಿ ಇತ್ತೇವಿನ ಯಾರನ್ನು ರಾಜಕಾರಣಕ್ಕೆ ತರಬೇಕು ಅನ್ನೋದು ನನ್ಗೆ ಇರಾದೆ ಇರ್ಲಿಲ್ಲ. ಬಟ್ ಅದು ಅವಳು ಚಾಯ್ಸು ಅಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅವಳು ಆಕ್ಚುಲಿ ಡೆಲ್ಲಿಲಿ ಕೆಲಸ ಮಾಡ್ತಾ ಇದ್ಲು. ಡೆಲ್ಲಿಲೂ ಅಲ್ಲ, ಬಾಂಬೆಲಿ ಲೂತ್ರಾ ಕಂಪನಿಯಲ್ಲಿ. ಓಕೆ. ಆಮೇಲೆ ಅವಳಿಗೆ ಫಸ್ಟ್ ಬೇಬಿ ಆಯ್ತಲ್ಲ, ಆದಾಗ ಗಂಡ ಹೆಂಡತಿ ಇಬ್ರೇನೆ ಮಗುನ ನಾವು ಇಬ್ಬರ ಮಧ್ಯದಲ್ಲೇ ಬೆಳೆಸಬಾರ್ದು, ಫ್ಯಾಮಿಲಿ ಜೊತೆ ಬೆಳೆಸ್ಬೇಕು ಅಂತ ಹೇಳಿ ಅವಳು ಬೆಂಗಳೂರಿಗೆ ಬಂದು ನನ್ನ ಮನೇಲೇ ಇದ್ಲು ಒಂದು 5-6 ತಿಂಗಳು ಇದ್ದಾಗ. ಅಲ್ಲೇ ಲೋಕಲ್ ಎಲೆಕ್ಷನ್ಸ್ ಬಂತಲ್ಲ, ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ಬಂದವರು ಅವಳನ್ನ ಬನ್ನಿ ಸುಮ್ಮನೆ ಮನೇಲಿ ಯಾಕಿರ್ತಿ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಈ ಜಾಫರ್ ಶರೀಫ್ ಮಗನ ಮೊಮ್ಮಗನ ನಿಂತಿದ್ದೆ ಹೆಬ್ಬಾಳಲ್ಲಿ, ಆ ಎಲೆಕ್ಷನ್ಗೆ ಅವಳಿಗೆ ಕ್ಯಾನ್ವಸಿ ಕರ್ಕೊಂಡು. ಶಿ ಇಸ್ ವೆರಿ ಒಂಥರ ಬೋಲ್ಡ್ ಅಂಡ್ ಆಕ್ಟಿವ್ ಅಲ್ಲ. ಅಲ್ಲಿ ಓಟ್ ಕೇಳೋದಿರ್ಬೋದು, ಜನರನ್ನ ಇದ್ ಮಾಡೋ ಸಂಪರ್ಕ ತುಂಬಾ ಚೆನ್ನಾಗಿ ಮಾಡಿದ್ಲಲ್ಲ. ಅದು ನಮ್ಮ ನಾಯಕರುಗಳ ಮನಸ್ಸಿಗೆ ಬಂತು. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಧ್ಯಕ್ಷೆ ಆದ್ಲಲ್ಲ, ಅವಳ ಜೊತೆ ಇವಳು ಮಹಿಳಾ ಕಾಂಗ್ರೆಸ್ ಜೊತೆನೆ ಹೋಗ್ತಿದ್ಲು ಕ್ಯಾನ್ವಾಸ್ಗೆ. ಅವಳು ಸಜೆಸ್ಟ್ ಮಾಡಿದ್ಲು, ನೀನ್ ನನ್ನ ಸೆಕ್ರೆಟರಿ ಆದ್ರೆ ತುಂಬಾ ಒಳ್ಳೇದಿರುತ್ತೆ ಅಂತ. ಹೈಲಿ ಕ್ವಾಲಿಫೈಡ್ ಇದ್ಲಲ್ಲ, ಹಾಗಾಗಿ ಅವಳು ಅಧ್ಯಕ್ಷ ಜೊತೆ ಪ್ರಸ್ತಾಪ ಮಾಡಿ ಅವಳನ್ನ ಇದು ಮಹಿಳಾ ಕಾಂಗ್ರೆಸ್ ಸೆಕ್ರೆಟರಿ ಮಾಡ್ಕೊಂಡು ಅವಳು ಅಧ್ಯಕ್ಷೆ ಆದ್ಲು. ಹಾಗೆ ಅವಳು ಪಾಲಿಟಿಕ್ಸ್ಗೆ ಎಂಟರ್ ಆಗಿದೆ. ನಾನು ಆಕ್ಚುಲಿ ಅವಳು ಪಾಲಿಟಿಕ್ಸ್ಗೆ ಬರಬೇಕು ನನ್ನ ಮನೆಯವರು ಅನ್ನೋದು ಇರಾದೆ ನನಗಿರ್ಲಿಲ್ಲ. ಯಾಕೆಂದ್ರೆ ನನಗೆ ಪಾಲಿಟಿಕ್ಸ್ ಬಗ್ಗೆ ಒಂದು ಸ್ವಲ್ಪ ಜಿಗುಪ್ಸೆ ಬಂದಿತ್ತು. ಜನರು ನಮ್ಗೆ ಯಾವಾಗ ನಮ್ಮ ಕೆಲಸಕ್ಕೆ, ನಮ್ಮ ಒಂದು ನಡವಳಿಕೆಗಳಿಗೆ ಅವರು ಒಂದು ಅಪ್ರಿಶಿಯೇಟ್ ಮಾಡೋದಾಗ್ಲಿ, ಬೆನ್ ತಟ್ಟೋದಾಗ್ಲಿ, ಬೆಂಬಲ ಕೊಡೋದಾಗ್ಲಿ ಹೆಚ್ಚಿಗೆ ಮಾಡೋದಿಲ್ಲಲ್ಲ, ಆಗ ರಾಜಕಾರಣ ಯಾಕೆ ಬೇಕು? ನಮಗೋಸ್ಕರ ರಾಜಕಾರಣ ಅಲ್ಲ. ನಾನು ಸರ್ಕಾರಿ ನೌಕರಿ ಇದ್ದವಳು, ಸಬ್ ರಿಜಿಸ್ಟರ್ ಆಗಿದ್ದೆ ಅಲ್ವಾ 2 ವರ್ಷ. ನನ್ನ ಫೋರ್ಸಬಲಿ DB ಚಂದ್ರೇಗೌಡರು ಅವತ್ತಿನ 78 ಕಾಂಗ್ರೆಸ್ ಡಿವೈಡ್ ಆದಾಗ ಅವರಿಗೆ ಅಭ್ಯರ್ಥಿಗಳು ಬೇಕಾಯ್ತು. ಆಗ ನನ್ನನ್ನ ಎಳೆತಂದ್ರು. ನಾನು DB ಚಂದ್ರೇಗೌಡರು, ತಾರಾದೇವಿ ಒಂದೇ ಪಂಚಾಯತಿಗೆ ಸೇರಿದ ದಾರದಳ್ಳಿಯವರು. ಹಾಗಾಗಿ ನೀನ್ ಯಾಕೆ ಬರಬಾರ್ದು ಅಂತ. ನಾನು ಬಿಲ್ಕುಲ್ ಬರೋದಿಲ್ಲ, ನನಗೆ ಎಲ್ಲರೂ ಹೇಳ್ತಿದ್ರು ಒಳ್ಳೆ ಪೋಸ್ಟ್, ಸಬ್ ರಿಜಿಸ್ಟರ್ ಪೋಸ್ಟ್, ನೀವು ಅಲ್ಲೇ ಹೌದು ಎಲ್ಲರ ಪ್ರಕಾರ ಹೇಳಿದ್ರೆ ದಿನ ದುಡ್ಡು ಬರ್ತಿತ್ತು ಅಂತ. ನಾನು ಇನ್ನು ಪ್ರೊಬೇಷನರ್ ಇದ್ದೆ. ಹಂಗಾಗಿ ಅದನ್ನ ಬಿಟ್ಟು ಬರ್ಲಿಕ್ಕೆ ನಂಗೆ ಇಷ್ಟ ಇರ್ಲಿಲ್ಲ. ಮತ್ತೆ ನಾನು ಕಷ್ಟದಲ್ಲಿ ಓದಿದ್ದೆ. ನಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಜೀವನ ಕೊಡ್ಬೇಕು ಅನ್ನೋದು ನನ್ನ ಇರಾದೆ ಇತ್ತು. ರಾಜಕೀಯ ನಾನು ಗಂಧಗಾಳೆ ಇಲ್ಲ, ನಿಜವಾಗ್ಲೂ ಆ ಕಡೆ ತಿರುಗು ನೋಡಿದವಳಲ್ಲ. ಸರಿಯಾ ತಪ್ಪೋ ರಾಜಕಾರಣಕ್ಕೆ ನನ್ನನ್ನು ಎಳೆತಂದ್ರು. ನನಗೆ ಅವಾಗ ದುಃಖ ಕೂಡ ಆಯ್ತು. ಅವಾಗ ಗೆದ್ದೆ, ನಾನು ಒಳ್ಳೆ ತಂಪಿನ ಮೆಜಾರಿಟಿಲಿ ಗೆದ್ದೆ. ಆಗ ಇಂದಿರಾ ಗಾಂಧಿ ಅವರು 20 ಅಂಶದ ಕಾರ್ಯಕ್ರಮದ ಗಾಳಿ, ದೇವರಾಜ್ ಅರಸು ಅವರ ಒಳ್ಳೆ ಆಡಳಿತ, ನಮಗೆ 180 ಸೀಟು ನಮ್ಮ ಚಿಕ್ಕಮಂಗ್ಳೂರಿನಲ್ಲಿ ನಾವು 5 ಸೀಟಿಗೆ 5 ಸೀಟು ಗೆದ್ದು ಬಂದ್ವಿ. ಮಂಗಳೂರಿನಲ್ಲಿ 10 ಸೀಟು ಅಷ್ಟು ಗೆದ್ದು ಬಂದಿದ್ವಿ ಅಲ್ವಾ. ಆಮೇಲೆ ಒಳ್ಳೆ ಕೆಲಸನೂ ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಸಿಕ್ತು ನನಗೆ. ಆದ್ರೆ 83ರಲ್ಲಿ ಬರೀ 750 ಓಟಿಗೆ ಸೋತೆ. ಮತ್ತೆ 85 ಟಿಕೆಟ್ ಇದಾಯ್ತು. ಮತ್ತೆ 33 ಓಟಿಗೆ ಸೋತೆ. ಜೀತ ವಿಮುಕ್ತಿ, ಆಮೇಲೆ ಓಲ್ಡ್ ಏಜ್ ಪೆನ್ಷನ್ ಜನರು ತುಂಬಾ ಅಟ್ರಾಕ್ಟ್ ಮಾಡಿತ್ತು. ಅದೆಲ್ಲ ತುಂಬಾ ಸಿನ್ಸಿಯರ್ ಆಗಿ ಮಾಡಿದ್ದು. ಅದು ಬಿಟ್ಟರೆ ನಾವು ಆ ಕಡೆ ಈ ಕಡೆ ಬೇರೆ ವಿಷಯ, ಅಥವಾ ಈ ರಾಜಕಾರಣಕ್ಕೆ ಬಂದಿದ್ದೀವಿ ಚೆನ್ನಾಗಿ ಹಣ ಮಾಡಬಹುದು, ಅಥವಾ ಇದು ಲ್ಯಾಂಡ್ ಇದನ್ನ ಮಾಡ್ಕೋಬೇಕು, ಆ ತರದ ಆಸೆಗಳು ಏನು ಇರ್ಲಿಲ್ಲ ನಮ್ಗೆ. ಆಕ್ಚುಲಿ ನಾನು ಕಂಡೀಷನಲ್ ಆಗಿ ರಾಜಕಾರಣಕ್ಕೆ ಬಂದಿದ್ದು. ನಾ ಸೋತ್ರ ನನ್ಗೆ ಏನ್ ಮಾಡ್ತೀರಾ ಅಂತ. ಅವ್ರು ಚಂದ್ರೇಗೌಡರು ಹೇಳಿದ್ರು, ಹೆದರ್ಕೋಬೇಡ, ನಾನು MP ಆಗಿದ್ದೀನಿ, ಕುದುರೆಮುಖ ಪ್ರಾಜೆಕ್ಟ್ ಅಲ್ಲಿ ನಿನ್ ಜಾಬ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಆಮೇಲೆ ನಿನ್ನ ಅಣ್ಣನ್ಗೆ ಒಂದ್ ಕೆಲಸ ಕೊಡ್ಸೋಣ, DCC ಬ್ಯಾಂಕ್ ಅಲ್ಲಿ ಅಟೆಂಡರ್ ಪೋಸ್ಟ್ ಕೊಡ್ತೀನಿ. ಇನ್ನೂ ಮುಂದೆ ಹೋಗಿ ಅವ್ರು ಏನ್ ಹೇಳಿದ್ರು, ನಿನ್ನ ಇದಕ್ಕೋಸ್ಕರ ಜಾಬ್ ಸೆಕ್ಯೂರಿಟಿಗೆ 25,000
ಡೆಪಾಸಿಟ್ ಇಡ್ತೀನಿ, ಏನೇ ಹೆಚ್ಚು ಕಡಿಮೆ ಆದ್ರೂ ಕೂಡ ನೀವು ಆ ದುಡ್ಡಿಂದ ನೀವು ಜೀವನ ನಡೆಸ್ಬೋದು. ಆಮೇಲೆ ನನಗೆ ಒಂದು ಒಳ್ಳೆ ಮಾತು ಹೇಳಿದ್ದು ಅಂದ್ರೆ ತಾರಾದೇವಿ ತಾಯಿ, ಅವ್ರ ದೇವರಂತ ಹೆಣ್ಮಗಳು, ಅವ್ರೇನಂದ್ರು, ಬೇಜಾರು ಮಾಡ್ಕೋಬೇಡ, ಚಂದ್ರಣ್ಣ ಅಂತಿದ್ರು, ಅವ್ರು ಮೈದಾ ಆಗ್ಬೇಕು ಈ ರಿಲೇಶನ್ಶಿಪ್ ಅಲ್ಲಿ, ಅವ್ರು ನಿನ್ ಕೈ ಬಿಡೋದಿಲ್ಲ, ನೀನು ಒಪ್ಕೋ ಮಗು ಒಪ್ಕೋ ಅಂತ. ನಾನು ತಾರಾದೇವಿ ಕ್ಲೋಸ್ ಫ್ರೆಂಡ್ಸ್. ಇಲ್ಲಿ ನಾವು ಮಾರಣಿಸಲ್ಲಿ ಓದ್ತಾ ಇದ್ವಿ ಇಬ್ರು, ನನಗಿಂತ ಸೀನಿಯರು. ಆಗ ಅವ್ರು ಹೇಳಿದ್ರು, ಹೆದರ್ಕೋಬೇಡ ಮಗು, ಚಂದ್ರಣ್ಣ ಕೈ ಬಿಡೋದಿಲ್ಲ, ನೀನ್ ಬೇಡ ಅಂದ್ರೆ ನೀನ್ ರಾಜೀನಾಮೆ ಪತ್ರ ವಾಪಸ್ ತಗೊಳ್ಬಹುದಂತೆ ಅಂತ ಹೇಳಿದ್ರು. ಅದೊಂದು ಟೈಮ್ ಪೀರಿಯಡ್, ಅದು ನನಗೆ ಒಂದು ಕಾನ್ಫಿಡೆನ್ಸ್ ಕೊಡ್ತು. ಹಾಗಾಗಿ ಆ ಗ್ಯಾರಂಟಿ ಮೇಲೆ ನಾನು ರಾಜಕಾರಣಕ್ಕೆ ಬಂದಾಳೆ ವಿನ ರಾಜಕಾರಣದಲ್ಲಿ ದೊಡ್ಡ ರಾಜಕಾರಣಿಯಾಗಿ ಬಿಡಬೇಕು, ಹಣ ಗಳಿಸ್ಬೇಕು, ಎಲ್ಲ ಮಂತ್ರಿ ಆಗ್ಬೇಕು, ಆತರ ಇದು ಇಟ್ಕೊಂಡು ಬಂದವಳಲ್ಲ. ನನಗೆ ಮೇಡಮ್ ಒಂದು ಖುಷಿಯಾಗಿದ್ದೇನಂತ ಅಂದ್ರೆ, ಇತ್ತೀಚಿನ ರಾಜಕೀಯ ವ್ಯಕ್ತಿಗಳಲ್ಲಿ ಯಾರೇ ಆಗಲಿ, ಹಳಬರಿರ್ಲಿ, ನಿಮ್ ಜೊತೆ ಕೆಲಸ ಮಾಡಿದವರು ಇದ್ದಾರೆ, ನಿಮ್ ಕೊಲೀಗ್ಸು ಇದ್ದಾರೆ, ಅದಕ್ಕಿಂತ ಹಳಬರು ಸುಮಾರು ಇದ್ದಾರೆ, ನಿಮ್ಗೆ ಗೊತ್ತಿರೋರು ಎಲ್ಲಾರು, ನೀವು ಚಿರಪರಿಚಿತರು, ಎಲ್ಲಾರು ಅವರು ನಿಮ್ಗೆ ಚಿರಪರಿಚಿತರು. ಏನಂದ್ರೆ ಎಲ್ಲಾರು ನಮ್ಮ ಮಕ್ಕಳಾಗ್ಬೇಕು, ನಮ್ಮ ಮೊಮ್ಮಕ್ಕಳಾಗ್ಬೇಕು ಅನ್ನೋ ಟೈಮಲ್ಲಿ ನೀವು ಈ ವರ್ಡ್ ಹೇಳೋದಲ್ಲ, ಒಂಥರ ಖುಷಿ ಪಡೋ ವಿಚಾರ ಇದು. ಅಲ್ಲ, ಸತ್ಯವಾದ ಹೇಳುವ ಮಾತು. ಅವಳು ತುಂಬಾ ಕಡೆ ಹೇಳಿದ್ದಾರೆ, ನನ್ನ ಅಮ್ಮ ನನ್ನ ರಾಜಕಾರಣಕ್ಕೆ ಹೋಗ್ಬೇಕು ಅಂತ ನನಗೆ ಯಾವುದೇ ರೀತಿ ಪ್ರೋತ್ಸಾಹ ಕೊಟ್ಟಿಲ್ಲ ಅಂತ ಅವಳು ಓಪನ್ ಆಗಿ ಹೇಳ್ತಾರೆ. ಬಹಳಷ್ಟು ಅವಳು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ಈಗಿನ ಕಾಲಘಟ್ಟದಲ್ಲಿ ಈ ತರ ಥಿಂಕ್ ಮಾಡೋದಿದೆಯಲ್ಲ, ಇದು ಒಳ್ಳೆ ಬೆಳವಣಿಗೆ ಅನ್ಸುತ್ತೆ. ಯಾಕೆಂದ್ರೆ ಯಾರೇ ತಂದೆ ತಾಯಿಗಳು ನಾನು ಪೊಲಿಟಿಷಿಯನ್ ಆಗಿ ರಾಜಕೀಯ ವ್ಯಕ್ತಿ ಆಗಿದ್ದೀನಿ ಅಂದ್ರೆ ನನ್ನ ಮಗಳು ಯಾರಾದ್ರೂ ಒಬ್ಳು ಇರ್ಲಿ ಅಂತಾರೆ. ಅವ್ರ ಸೇವೆ ನಮ್ಮ ರಾಜ್ಯಕ್ಕೆ, ನಮ್ಮ ಪಕ್ಷಕ್ಕೆ ಸಿಕ್ಕಿದೆ ಅಂತ ಹೇಳಿ ಪಕ್ಷದವ್ರು ಗುರ್ತಿಸೋದಿದೆಯಲ್ಲ, ಅದು ಗ್ರೇಟ್. ಈಗ ಶ್ರೀಕಂಠ ಎಷ್ಟು ವರ್ಷ ಕೆಲಸ ಮಾಡಿ ಹೋದ್ರು, ನಮ್ಮ ಹೆಸರು ಶ್ರೀಕಂಠ. ಅವ್ರ ಮಕ್ಕಳನ್ನ ಯಾರನ್ನಾದ್ರೂ ರಾಜಕಾರಣಕ್ಕೆ ತರಬಹುದಾಗಿತ್ತು. ಯಾರೋ ರಾಜಕಾರಣನೇ ಗೊತ್ತಿಲ್ದವ್ರನ್ನ ಎಳ್ಕೊ ಬರೋದ್ರ ಬದಲಾಗಿ. ಹಾಗೆ ನಮ್ಮ KH ರಂಗನಾಥ್, ಅವ್ರು ನನಗಿಂತ ಮೊದಲು ಮೂಡಿಗೆರೆಯಲ್ಲಿ MLA ಆಗಿದ್ದವರು. ಅವ್ರ ಮಕ್ಕಳು ಯಾರನ್ನಾದ್ರೂ ಇವ್ರುಗಳು ಗುರ್ತಿಸಿ, ಬಾಪ ನೀವ್ ಕೆಲಸ ಮಾಡೋ, ಅಪ್ಪ ಸರ್ವಿಸ್ ಇದೆ ಅಂತ ಹೇಳ್ಬೋದಾಗಿತ್ತು. ಹಾಗೆ ಈಗ DB ಚಂದ್ರೇಗೌಡರು ತುಂಬಾ ವರ್ಷ ಇದ್ದವರಲ್ವಾ, ಅವ್ರ ಮಗಳು ವೀಣಾ ಅಂತ ಹೇಳಿ, ಶಿ ಇಸ್ ಎ ಗುಡ್ ಲಾಯರ್ ಇನ್ ಬಾಂಬೆ. ನಾನ್ ತುಂಬಾ ಸಾರಿ ಹೇಳ್ತಾ ಇದ್ದೀನಿ, ನೀ ಬಾ ಅಪ್ಪನ ಹೆಸರು ಉಳಿಸು ಅಂತ. ಅವಳಿಗೆ ಅರ್ಧ ಇಂಟ್ರೆಸ್ಟ್ ಇದೆ, ಅರ್ಧ ಇಲ್ಲ, ಯಾಕೆಂದ್ರೆ ನನ್ಗೆ ಯಾಕೆ ಪ್ರೋತ್ಸಾಹಿಸ್ತಾರಂತ. ಹಾಗೆ ಸೊ ಈಗಿನ ರಾಜಕಾರಣ ಬರೋದಕ್ಕೂ, ರಾಜಕೀಯಕ್ಕೆ ಎಂಟ್ರಿ ಆಗೋದಕ್ಕೂ ಸ್ವಲ್ಪ ಭಯ ಪಡ್ತಾರೆ ಹಳೆ ರಾಜಕಾರಣಿಗಳ ಮಕ್ಕಳು. ಕೆಲವೊಬ್ರು ಅದನ್ನೇ ಒಂದು ಏನಂತಂದ್ರೆ, ಅವರ ತಂದೆ ತಾಯಿ ಇಲ್ಲ ತಂದೆ ಇದ್ದಾಗ ರಾಜಕಾರಣದಲ್ಲಿ ಅದನ್ನೇ ಒಂದು ರೈಟ್ಸ್ ಅಂತ, ರೈಟ್ಸ್ ಅಥವಾ ನಮ್ಗೆ ಈಗ ಏನು ಹಕ್ಕು ಅಂತಾರಲ್ಲ, ಹಕ್ಕು ಅನ್ನೋದಕ್ಕಿಂತ ನಮ್ಮ ಮನೆಯವರೇ ಯಾರಾದ್ರೂ ಇದ್ರೆ ಒಳ್ಳೇದು ಅಂತ. ಬೇರೆಯವ್ರಿಗೆ ಯಾಕೆ ಇದ್ ಮಾಡ್ಬೇಕು, ಅವ್ನು ನಾಳೆ ನಮ್ಮ ಮಾತ ಕೇಳ್ತಾನೋ ಕೇಳಲ್ವ, ನಮ್ಮ ಮನೆಯವರೇ ಇದ್ರೆ ಹೇಗಾದ್ರೂ ಒಂದ್ ರೀತಿ ಕೇಳ್ತಾರಲ್ವಾ. ಸೊ ಆ ತರ ಮನೋಭಾವನೆ ಇದೆ. ಸೊ ಆ ಮನೋಭಾವನೆ ನಿಮ್ಗೆ ಇಲ್ಲಲ್ಲ, ಅದೇ ಒಂದು ದೊಡ್ಡ ಖುಷಿ ವಿಚಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.